इधर बाबू कौन आ रहा है? భక్తులకు విజ్ఞప్తి శ్రీ స్వామివారి దర్శనానికి వెళ్ళే భక్తులు ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇವತ್ತು ನಾವು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀವಿ. ಎಸ್, ತುಂಬ ದಿವಸದಿಂದ ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಫ್ಯಾಮಿಲಿ ಜೊತೆ. ಅದು ಒಂದು ಪ್ಲೇಸಿಗಂತೂ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ವರ್ಷದಿಂದ ಅನ್ಕೊಂಡಿದ್ವಿ. ಅದು ಯಾವ ಪ್ಲೇಸು ಏನು ಅಂತ ಹೋಗ್ತಾ ಹೇಳ್ತೀನಿ. ಎಸ್, ಏನು ಅಂತಂದ್ರೆ ಫ್ಯಾಮಿಲಿ ಟ್ರಿಪ್ ಅಂತಂದ್ರೆ ಎಲ್ಲರಿಗೂ ಯೂಶಲಿ ಅನ್ಸೋದು ಫಸ್ಟ್ ಫ್ಯಾಮಿಲಿ ಟ್ರಿಪ್ ಅಂತಂದ್ರೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತಾನೆ ಪ್ಲಾನ್ ಮಾಡೋದು. ಎಸ್, ನಾವು ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ. ಈ ದೇವಸ್ಥಾನಕ್ಕೂ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾ ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ, ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ಈ ವರ್ಷ ಕೂಡ್ ಬಂತು. ಅದು 2026 ಸ್ಟಾರ್ಟ್ ಆಗಿ ಫಸ್ಟ್ ಟೆಂಪಲ್ಗೆ ವಿಸಿಟ್ ಮಾಡಿ ಬ್ಲೆಸ್ಸಿಂಗ್ ಇಂದ ಇಯರ್ನೇ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಸೊ ಇದು ಯಾವ ಟೆಂಪಲ್ ಅಂತಂದ್ರೆ ನಾವು ಫಸ್ಟ್ ಹೋಗಿದ್ದು, ಆಕ್ಚುಲಿ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ನಮ್ಮನೆ ದೇವರು ವೀರಬ್ರಹ್ಮೇಂದ್ರ ಸ್ವಾಮಿ, ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಮನೆ ದೇವರು. ಇವಾಗ ನನ್ಗೂ ಅವರೇ ಮನೆ ದೇವರು. ಸೊ ಆ ಟೆಂಪಲ್ಗೆ ಹೋಗ್ಬೇಕು ಅನ್ನೋ ತುಂಬಾ ವರ್ಷದಿಂದ ಅಂತ ಅನ್ಕೊಂಡಿದ್ವಿ. ಸೊ ಇದು ಇರೋದು ಆಂಧ್ರ ಸೈಡ್. ಆಂಧ್ರ ಸೈಡ್ ಆನ್ ದ ವೇ ಹೋಗ್ತಾ ನಮಗೆ ಸಿಕ್ಕಿದ್ದು ಯಾಗಂಟಿ ಟೆಂಪಲ್. ಯಾಗಂಟಿ ಟೆಂಪಲ್ ಅಂತಾನೆ ತುಂಬಾ ಪವರ್ಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ನಾನು ಈ ತರ ಟೆಂಪಲ್ಸ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇದು ಪುಷ್ಪ ಮೂವಿಲಿ ನಾನು ನೋಡಿದ್ದಷ್ಟೇನೆ. ಟೆಂಪಲ್ಗೆ ವಿಸಿಟ್ ಆನ್ ದ ವೇ ಎಂಟ್ರಿಲಿ ಗೋಮಾತೆ ಕೂಡ ಇದ್ರು. ಅವ್ರ ದರ್ಶನ ಮಾಡ್ಕೊಂಡು ಎಂಟ್ರಿ ಕೊಟ್ವಿ. ಇನ್ನೊಂತಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿತ್ತು ಮಾತ್ರ ಟೆಂಪಲ್. ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿತ್ತು. ನಾನು ಯಾವತ್ತೂ ಈ ಥರ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡಿರಲಿಲ್ಲ. ಸೊ ಈ ಟೆಂಪಲ್ಗೆ, ಯಾಗಂಟಿ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲೇನೆ ಇದು ತುಂಬ ದೇವ್ರುಗಳಿತ್ತು. ಹನುಮಾನ್ ಟೆಂಪಲು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕೂಡ ತಪಸ್ ಮಾಡಿರೋದು ಎಲ್ಲ ಟೆಂಪಲ್ಸು ಇತ್ತು. ಹಾಗೆಯೇ ವೆಂಕಟೇಶ್ವರ ಸ್ವಾಮಿ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಏನಂತಂದರೆ ನಂದಿ ಈ ನಂದಿ ನೋಡ್ತಾ ಇರ್ಬೋದು. ಈ ನಂದಿ ತುಂಬಾನೇ ಚಿಕ್ಕದಿತ್ತಂತೆ. ಅಂದ್ರೆ ನಮ್ಮ ಅತ್ತೆ ಮಾವ ಅವ್ರ ಕಾಲದಲ್ಲಿ ತುಂಬಾ ಚಿಕ್ಕದಿತ್ತಂತೆ. ನೋಡ್ತಾ 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 ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಇವಾಗ್ಲೂ ಕೂಡ ಬೆಳೀತಾ ಇದೆಯಂತೆ ಅದು. ನೀವು ನೋಡ್ತಾ ಇರ್ಬೋದು. ಆ ನಂದಿ ಕೂಗುತ್ತಂತೆ. ಆ ನಂದಿ ಕೂಗಿದಾಗ ಪ್ರಪಂಚದಲ್ಲಿ ಏನೋ ಒಂದು ಸೂಚನೆ, ಪ್ರಳಯ ಆಗುವಂತ ಸೂಚನೆ ಸಿಗುತ್ತಂತೆ. ಅಂದ್ರೆ ಏನು ಅಂತಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹುಟ್ಟಿ ಬರೋ ಟೈಮಲ್ಲಿ ಆ ನಂದಿ ಕೂಗುತ್ತೆ ಅಂತ ಹೇಳಿದ್ರು. ಸೊ ಹಾಗೇನೆ ಇಲ್ಲಿ ಯಾಗಂಟಿಲಿ ಇಲ್ಲಿ ನಾವು ಹೋಗ್ತಾ ಇದೀವಲ್ಲ, ಇಲ್ಲಿ ಫೋಟೋಸ್ ವಿಡಿಯೋಸ್ ತೆಗಿಯೋಂಗಿರ್ಲಿಲ್ಲ. ಬಟ್ ಕದ್ದು ಮುಚ್ಚಿ ಅಷ್ಟು ಮಾತ್ರ ಫೋಟೋಸ್ ತೆಗೆದು ಒಳಗಡೆ ವೆಂಕಟೇಶ್ವರ ಸ್ವಾಮಿ ಇದ್ರು. ಅವ್ರ ದರ್ಶನ ಮಾಡಿಕೊಂಡು ಆಮೇಲೆ ಆಚೆ ಬರ್ತಾ ನೋಡ್ಬೋದು, ಮೇಲಿಂದನೇ ಎಷ್ಟು ಬ್ಯೂಟಿಫುಲ್ ಆಗಿ ಟೆಂಪಲ್ಸ್ ಕಾಣಿಸುತ್ತೆ ಅಂದರೆ ಆ ಸರೌಂಡಿಂಗು ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ವಲ್ಲ, ಇದ್ರ ಒಳಗಡೆನೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇದು ಅಲ್ಲಿ ತಪಸ್ ಮಾಡಿದ್ದು. ಅವರು ತುಂಬಾನೇ ಸ್ಟೋರಿ ಇದೆ, ಹೇಳ್ತಾ ಹೋಗ್ತೀನಿ. ಹಾಗೇನೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಇದು ಸಾಯಿಬಾಬಾ ಟೆಂಪಲ್ ಇತ್ತು. ಅಲ್ಲಿ ಹೋಗಿ ದರ್ಶನ ಮಾಡಿದ್ವಿ. ಸಾಯಿಬಾಬಾ ಟೆಂಪಲ್ಗೆ ಹೋಗಿ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು. ಹೋಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ತುಂಬಾನೇ ಅಂದರೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಆಗೋಯಿತು. ಟೆಂಪಲ್ಸ್ಗೆ ಹೋಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಆನ್ ದ ವೇ ಆಫೀಸ್ಗೆ ಹೋಗೋ ಆನ್ ದ ವೇಲಿ ರಾಯರ ದೇವಸ್ಥಾನ ಇರೋದ್ರಿಂದ ಆಲ್ಮೋಸ್ಟ್ ಥರ್ಸ್ಡೇ ಹೋಗ್ತೀನಿ. ಬಟ್ ಬಾಬಾ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇಷ್ಟು ದೊಡ್ಡ ಬಾಬಾ ಟೆಂಪಲ್ನ ನೋಡಿದ ತಕ್ಷಣ ನನಗೆ ಸಖತ್ ಖುಷಿಯಾಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ತಿಂಡಿ ತಿನ್ನೋದಕ್ಕೆ ಅಂತ ಬಂದ್ವಿ. ಸೊ ಆಂಧ್ರ ಸ್ಟೈಲ್ನಲ್ಲಿ ಆಂಧ್ರ ಸೈಡ್ ಒಂದು ಸ್ವಲ್ಪ ಫುಡ್ಡು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಇರುತ್ತೆ. ಬ್ಯಾಂಗ್ಳೂರ್ ಥರ ಇರೋದಿಲ್ಲ.
ಸೊ ಅಲ್ಲಿ ಮಸಾಲೆ ದೋಸೆ ತಗೊಂಡ್ವಿ. ಇಲ್ಲಿ ಮಸಾಲೆ ದೋಸೆ ಕೂಡನು ತುಂಬಾ ಡಿಫ್ರೆಂಟ್ ಆಗಿತ್ತು. ತಿಂದ್ಬಿಟ್ಟು ಬಂದ್ವಿ. ಆಮೇಲೆ ತಿನ್ಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿ ಟೆಂಪಲ್‌ಗೆ ವಿಸಿಟ್ ಮಾಡಿದ್ವಿ. ಸೊ ಅವರೇ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಪಾಪಾಗ್ನಿ ಮಠದಲ್ಲಿ. ಇವ್ರು ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಪಾಪಾಗ್ನಿ ಮಠದಲ್ಲಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ನಾನಿವಾಗ ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ ಇಲ್ಲೇನೆ. ಬಟ್ ಇದು ಚಿಕ್ಕಬಳ್ಳಾಪುರಗೆ ನಾವು ಅವತ್ತು ಹೋಗಿರ್ಲಿಲ್ಲ. ಜಸ್ಟ್ ನಾವು ವಿಸಿಟ್ ಮಾಡಿದ್ದು ಫೋಟೋಸ್ ನಾನು ಹಾಕಿರೋದು. ಇವರೇ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಆ ಪಾಪಾಗ್ನಿ ಮಠಕ್ಕೆ ನಮ್ಮ ಫ್ಯಾಮಿಲಿಯನ್ನ ನಮ್ಮ ಮನೆಯವರು ಕರ್ಕೊಂಡೋಗಿದ್ರು. ಸೊ ಆ ಫೋಟೋಸ್ ಒಂದು ಸ್ವಲ್ಪ ಹಾಕಿದ್ದೆ. ಅವರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರಂತಂದ್ರೆ ಅವರು ಕಾಲಜ್ಞಾನ ಬರ್ದಿರೋರು. ಕಾಲಜ್ಞಾನ ಬರೆದು ಇಲ್ಲಿ ಇವಾಗ ಮರ ತೋರಿಸ್ತಾ ಇದ್ದೀನಲ್ಲ, ಈ ಮರದ ಕೆಳಗಡೆ ಹಾಕಿದ್ದಾರೆ. ಪ್ರತಿ ಇದು ಕಾಲದಲ್ಲೂ ಏನೇನು ಆಗುತ್ತೆ ಅಂತ ಪ್ರತಿಯೊಂದು ಬರೆದಿದ್ದಾರೆ ಅವರು. ಏನಂತಂದ್ರೆ ಕೊರೋನಾ ಬಂತಲ್ಲ, ಕೊರೋನಾನು ಕೂಡನು ಈ ವರ್ಷ ಬರುತ್ತೆ ಅಂತ ಕೂಡನು ಅವರು ಆಲ್ರೆಡಿ ಕಾಲಜ್ಞಾನದಲ್ಲಿ ಬರೆದಿದ್ರು. ಪ್ರತಿಯೊಂದನ್ನು ಅವರು ಬರೆದಿರೋ ಥರನೇ ನಡೀತಾ ಇದೆ. ಇವಾಗಲೂ ಕೂಡನು ಅದೇ ಥರ ನಡೀತಾ ಇದೆ. ಇವಾಗ ನಾವಿಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಆ ದೇವಸ್ಥಾನದ ಒಳಗಡೆ ಏನು ಅಂತಂದ್ರೆ, ಇದು ಆಂಧ್ರ ಸೈಡ್ ಇರೋ ದೇವಸ್ಥಾನ. ಇಲ್ಲಿ ಏನು ಅಂತಂದ್ರೆ ಅವರು ವಾಸ ಅಂದ್ರೆ ಅವ್ರು ಇದ್ದಿದ್ದ ಜಾಗನ ಗ್ಲಾಸ್ ಹೌಸ್ ತರ ಮಾಡಿದ್ದಾರೆ. ಅಂತಂದ್ರೆ ಅವರು ಮನೆ ಒಳಗಡೆ ಅವ್ರು ಇದ್ದಿದ್ದು ಪ್ಲೇಸ್ ಸ್ಥಳಗಳನ್ನ ನೋಡೋದಕ್ಕೆ ಎಕ್ಸಿಬಿಷನ್ ತರ ಒಳಗಡೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾವ ದೇವಸ್ಥಾನದಲ್ಲೂ ಈ ತರ ಇರೋದಿಲ್ಲ. ಬಟ್ ಇದೊಂಥರ ತುಂಬಾನೇ ಡಿಫ್ರೆಂಟ್ ಆಗೇ ಇತ್ತು ಅಂತಾನೆ ಹೇಳ್ಬೋದು. ಅಂಡ್ ನೀವು ನೋಡ್ತಾ ಇರ್ಬೋದು ಮನೆ ಒಳಗಡೆ. ನಮ್ಗೆ ಇಲ್ಲಿ ಏನು ಅಂತಂದ್ರೆ ಯಾವ ಕಡೆ ಹೋಗ್ತೀವಿ, ಎಂಟ್ರಿ ಕೊಟ್ಟು ಯಾವ ಕಡೆ ಎಕ್ಸಿಟ್ ಆಗ್ತೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಒಂದು ಸ್ವಲ್ಪ ಅಲ್ಲಿ ಅಲ್ಲಿ ಮಾರ್ಕ್ ಅಂದ್ರೆ ಗುರ್ತು ಹಾಕಿರ್ತಾರೆ, ಅದನ್ನ ನೋಡ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಕ್ಳೇನಾದ್ರು ಹೋದ್ರೆ ನಿಜಾಗ್ಲೂ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ, ಅವರಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಅವರು ನೋಡ್ಬೋದು ಅದ್ರ ಒಳಗಡೆ ಎಲ್ಲೆಲ್ಲಿ ತಪಸ್ ಮಾಡ್ತಾ ಇದ್ರು, ಅವರು ಏನೇನು ಜೀವಿಸ್ತಾ ಇದ್ರು, ಒಂದೊಂದು ಸ್ಥಳದಲ್ಲೂ ಒಂದೊಂದು ಕಥೆಗಳಿತ್ತು. ಅದನ್ನ ಕಥೆಗಳನ್ನ ಕೇಳೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಒಬ್ರು ಕಾಲಜ್ಞಾನ ಬರ್ದಿರೋರ್ದು ಕಥೆಗಳನ್ನ ಕೇಳೋದಕ್ಕೆ ಒಂದಿನ ಅಂತೂ ಆಗೋದಿಲ್ಲ. ತುಂಬಾನೇ ಚರಿತ್ರೆನೇ ಇತ್ತು. ಬಟ್ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟು ಮಾತ್ರ ತಿಳ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಯಾರ್ಯಾರು ಬಂದು ಇಲ್ಲಿ ದರ್ಶನ ಮಾಡ್ತಾ ಇದ್ರು. ಅಂದ್ರೆ ಯಾರ್ಯಾರು ಭೇಟಿ ಮಾಡಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಯವ್ರನ್ನ, ಅವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಒಳಗಡೆ ಇಟ್ಟಿದ್ರು. ಹಾಗೇನೆ ಅದ್ರ ಒಳಗಡೆ ಹೋಗ್ತಾ ಆಮೇಲೆ ಟೆರೆಸ್, ಇದು ಮಹಡಿ ಅಂತಾರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ. ಆ ಮಹಡಿ ಮೇಲೂ ಕೂಡ ಅವರು ತಪಸ್ ಮಾಡ್ತಾ ಇದ್ರು. ಅಲ್ಲಿ ಎಲ್ಲ ನೋಡ್ಕೊಂಡು ಮತ್ತೆ ನಾವು ಇದೇ ದೇವಸ್ಥಾನ ಅದ್ರ ಒಳಗಡೆನೆ ಈ ತರ ಇರೋದು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಂಡ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರಿಗೆ ಅವರ ಹೆಂಡತಿ ಬಂದ್ಬಿಟ್ಟು ಗೋವಿಂದಮ್ಮ ಅಂತ. ಅವ್ರಿಗೆ 4 ಜನ ಮಕ್ಳು ಇರೋದು. ಅಂಡ್ ಇಲ್ಲಿ ನಾನು ಇವಾಗ ಬಂದಿರೋದು ಅವರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆಗಿನ ಕಾಲದಲ್ಲಿ ಅವ್ರ ಟೈಮಲ್ಲಿ ಅವ್ರಿಗೆ ತುಂಬ ಹಸುಗಳಂದ್ರೆ ತುಂಬ ಇಷ್ಟ. ಹಸುಗಳನ್ನ ಅವರು ಮೇಯ್ಸಕ್ಕೆ ಅಂತ ಈ ಸ್ಥಳದಲ್ಲಿ ಬರ್ತಾ ಇದ್ರು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ದೇವಸ್ಥಾನ. ಈ ಸ್ಥಳದಲ್ಲಿ ಬಂದು ಅವರು ಹಸುಗಳನ್ನ ಮೇಯಿಸ್ತಾ ಇದ್ರಂತೆ. ಆ ಹಸುಗಳು ಮೇಯ್ಸಕ್ಕೆ ಬಿಟ್ಟು ಇವರು ಕಾಲಜ್ಞಾನನ ಬರೆಯೋದಕ್ಕೆ ಅಂತ ಹೋಗ್ತಾ ಇದ್ರು. ಕಾಲಜ್ಞಾನ ಎಲ್ಲಿ ಬರೀತಾ ಇದ್ರು ಅಂತ ನಾನು ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅಂಡ್ ನೀವು ಇಲ್ಲಿ ನೋಡ್ಬೋದು ಹಸುಗಳನ್ನೆಲ್ಲ ಇಲ್ಲಿ ಸಾಕಿದ್ದಾರೆ. ಯಾಕೆ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರಿಗೆ ಹಸುಗಳಂದ್ರೆ ತುಂಬಾನೇ ಇಷ್ಟ. ಅಂಡ್ ಈ ಹಸುಗಳನ್ನ ಮೇಯಿಸೋ ಟೈಮಲ್ಲಿ ಅವರು ಒಂದು ಸರ್ಕಲ್ ಹಾಕ್ತಾ ಇದ್ರು. ಆ ಸರ್ಕಲ್ ಒಳಗಡೆನೆ ಹಸುಗಳು ಇರ್ತಿದ್ವು. ಆ ಸರ್ಕಲ್ ಬಿಟ್ಟು ಆಚೆ ಹೋಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಇವಾಗ ನಾವಿಲ್ಲಿ ಬಾವಿ ತರ ತೋರಿಸಿದ್ನಲ್ಲ, ಆ ಬಾವಿ ಒಳಗಡೆ ಇದು ಪಾತಾಳ ಅಂತಾರಲ್ಲ, ಆ ಪಾತಾಳದೊಳಗಡೆ ಹೋಗಿ ಅವರು ತಪಸ್ ಮಾಡ್ಕೊಂಡು ಅಂದ್ರೆ ಸಾಂಗ್ ಹಾಡು ಹೇಳ್ತಾ ಅವರು ಕಾಲಜ್ಞಾನ ಬರಿತಾ ಇದ್ರಂತೆ. ಅದ್ರೊಳಗಡೆನೆ ನಾವು ಹೋಗ್ತಾ ಇರೋದು. ಇಲ್ಲಿ ತುಂಬಾ ಹುಷಾರಾಗೆ ಹೋಗ್ಬೇಕು. ಅಂದ್ರೆ ಏನು ತೊಂದರೆ ಒಳಗಡೆ ಹೋಗ್ಬೇಕಾದ್ರೆ ಸೇಫ್ಟಿ ಎಲ್ಲ ಮಾಡಿದ್ದಾರೆ. ಬಟ್ ಹುಷಾರಾಗೆ ನಾವು ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಒಳಗಡೆ ನೀರಿರೋ ಪ್ಲೇಸ್ ಇರೋದ್ರಿಂದ ನಾವು ಸ್ವಲ್ಪ ಹುಷಾರಾಗಿ ಕಾನ್ಸಂಟ್ರೇಟ್ ಮಾಡಿ ಹೋಗ್ಬೇಕಾಗುತ್ತೆ. ಮತ್ತೆ ಹೋಗ್ತಾ ಹೋಗ್ತಾನೆ ಅವ್ರದ್ದು ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಅದನ್ನ ತಿಳ್ಕೊತಾ ಹೋಗ್ತಾ ಇದ್ದೆ. ನೋಡ್ಬೋದು ಅವ್ರು ಅಲ್ಲೇ ಕುತ್ಕೊಂಡು ಅವರು ಕಾಲಜ್ಞಾನ ಬರ್ದಿರೋದು.
ನಾನಿವಾಗ ತೋರಿಸ್ತಾ ಇದ್ನಲ್ಲ ಅದೇ ಅಲ್ಲೇನೆ ಕುತ್ಕೊಂಡು ಬರ್ದಿರೋದು. ಆ್ಯಂಡ್ ಇಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ಸೈಡು ಒಬ್ಬರು ಆ ಟೈಮಲ್ಲಿ ಮಹಿಳೆ ಬಂದು ಅವರು ಏನು ಮಾಡ್ತಾ ಇದ್ದಾರೆ ಅಂತ ಬಂದು ನೋಡಿದಾಗ ನೋಡೋಕ್ಕೆ ಅಂತ ಆ ಸ್ಥಳದಲ್ಲಿ ಬಂದಿದ್ರು. ಆ್ಯಂಡ್ ಆ ಬಾವಿ ಒಳಗಡೆನೆ ಅವರು ನೀರು ಬಾಯಾರಿಕೆ ಆದಾಗ ನೀರು ಕುಡಿಯೋದಕ್ಕೆ ಅಂತ ಆ ಬಾವಿನ ತೋಡಿದ್ದಾರೆ. ಆ ನೀರು ತುಂಬಾನೇ ಸ್ವೀಟ್ ಆಗಿತ್ತು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಆನ್ ದ ವೇ ಬರ್ತಾ ಕೋತಿಗಳಿದ್ವು. ಅವ್ರಿಗೆ ಒಂದು ಸ್ವಲ್ಪ ಫುಡ್ ಎಲ್ಲ ಹಾಕಿ ಆನ್ ದ ವೇ ಬರ್ತಾ ಇದು ಕಾಫಿ ಟೀ ಎಲ್ಲ ಕುಟ್ಕೊಂಡು ಅಲ್ಲೇ ಶಿವ ಟೆಂಪಲ್ ಇತ್ತು. ಅಲ್ಲೆಲ್ಲ ಶಿವ ಟೆಂಪಲ್ ಎಲ್ಲ ನೋಡಿಕೊಂಡು ಹಾಗೆ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ನೈಟು ಮುಗೀತು. ನೈಟು ನಾವು ವಿಸಿಟ್ ಆಗಿದ್ದು ಎಲ್ಲಿ ಅಂತಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಮಾಧಿ ಆಗಿದ್ದು, ಜೀವ ಸಮಾಧಿ ಆಗಿರೋ ಪ್ಲೇಸಿಗೆ ನಾವು ಬಂದಿದ್ದು. ನೈಟು ಬಂದಿದ್ದು ನಾವು ಬೆಳಿಗ್ಗೆ ನಾವು ಪೂಜೆ ಮಾಡಿಸ್ಬೇಕಾಗಿತ್ತು. ಇದು ನೈಟ್ ಅಲ್ಲೇ ಊಟ ಇತ್ತು, ಪ್ರಸಾದ ಅಲ್ಲೇ ತಿಂದ್ಕೊಂಡು ಅಲ್ಲೆಲ್ಲ ರೆಸ್ಟ್ ಮಾಡಿ ಆಮೇಲೆ ಮಾರ್ನಿಂಗು ನಾನು ನಮ್ಮ ಮನೆಯವರು ಫ್ರೆಶ್ ಅಪ್ ಆಗಿ ಫಸ್ಟು ಹಸುಗೆ ನಾವು ಬನಾನ ತಿನ್ನಿಸಿ ನಾವು ಎಂಟ್ರಿ ಕೊಟ್ವಿ. ಇದೇ ದೇವಸ್ಥಾನದ ಇದೇ ಪ್ಲೇಸಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಜೀವ ಸಮಾಧಿ ಆಗಿದ್ದು. ಇನ್ನು ತೋರಿಸ್ತಾ ಇದ್ದೀನಲ್ಲ ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡೋಂಗಿರಲಿಲ್ಲ. ನಾನು ಆಚೆಗಡೆ ಮಾತ್ರ ವಿಡಿಯೋ ಮಾಡಿರೋದು. ಇದೇ ದೇವಸ್ಥಾನ. ಇಲ್ಲಿ ಬಂದ್ಬಿಟ್ಟು ಅವರ ಕುಟುಂಬದಲ್ಲಿ ಮಕ್ಕಳು ಜೀವ ಸಮಾಧಿ ಆಗಿರೋ ಯಾರೇ ಜೀವ ಸಮಾಧಿ ಅವನ್ನೆಲ್ಲನೂ ಅಲ್ಲೇ ಜೀವ ಸಮಾಧಿ ಮಾಡಿದ್ದಾರೆ. ಗೋಮಾತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಬಂದು ವೀರಬ್ರಹ್ಮೇಂದ್ರ ಅವರ ಅಂದರೆ ಶಿಷ್ಯ, ಪಟ್ಟ ಶಿಷ್ಯ ಅಂತ ಅಂದರೆ ಸಿದ್ದಯ್ಯ ಸ್ವಾಮಿ ಅವರು. ಎಸ್, ಅವರು ಬಂದ್ಬಿಟ್ಟು ಸಿದ್ದಯ್ಯ ಆ ದೇವಸ್ಥಾನಕ್ಕೆ ಇವಾಗ ನಾವು ವಿಸಿಟ್ ಮಾಡ್ತಾ ಇರೋದು. ಸಿದ್ದಯ್ಯ ಅವರು ಬಂದು ಮುಸ್ಲಿಮ್. ಅವ್ರಿಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮೇಲೆ ಭಕ್ತಿ ಜಾಸ್ತಿಯಾಗಿ ಅವರು ಶಿಷ್ಯ ಆಗಿ ಇದಾದರು. ತುಂಬ ಅಂದರೆ ಪ್ರಾಣ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಂತಂದರೆ. ಒಂದು ದಿನ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಜೀವ ಸಮಾಧಿ ಆಗೋ ಟೈಮ್ ಬಂದಾಗ ಸಿದ್ದಯ್ಯ ಅವ್ರನ್ನ ಹೂವು ತರೋದಕ್ಕೆ ಅಂತ ಕಾಡಿಗೇನೋ ಕಳಿಸಿದ್ರಂತೆ. ಆ ಟೈಮಲ್ಲಿ ಸಿದ್ದಯ್ಯ ಅವರು ಜೀವ ಸಮಾಧಿ ಆಗಕ್ಕೆ ಬಿಡೋದಿಲ್ಲ ಶಿಷ್ಯ ಅಂತ ಅಂದ್ಬಿಟ್ಟು ಅವ್ರನ್ನಲ್ಲಿ ಕಳಿಸಿ ಆಮೇಲೆ ಇವರು ಇಲ್ಲಿ ಜೀವ ಸಮಾಧಿ ಆಗಿರೋದು. ಸಿದ್ದಯ್ಯ ಅವ್ರಿಗೆ ಆ ವಿಷಯ ಗೊತ್ತಾಗಿ ಬರೋ ಅಷ್ಟೊತ್ತಿಗೆ ಅವರು ಜೀವ ಸಮಾಧಿ ಆಗಿದ್ರು. ಆವಾಗ ಆ ಸಮಾಧಿ ಹತ್ರ ಹೋಗಿ ಅವರು ಬೇಡ್ಕೊಂಡಾಗ ನೀವು ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ ಆ ಸಮಾಧಿಯಿಂದ ಇದು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಎದ್ದು ಬಂದು ಅವರಿಗೆ ಅವರು ಯೂಸ್ ಮಾಡ್ತಿರೋ ವಸ್ತು ಎಲ್ಲ ಕೊಟ್ಟು ನನ್ನ ಹೇಗೆ ಪೂಜೆ ಮಾಡ್ತಾರೋ ನೀನು ಹಾಗೆ ಪೂಜೆ ಮಾಡಬೇಕು, ನನ್ನ ದರ್ಶನ ಆದಮೇಲೆ ನಿನ್ನ ದರ್ಶನನೂ ಮಾಡಬೇಕು ಜನ ಅಂತ ಹೇಳಿದ್ರಂತೆ. ನೋಡಿದ್ರಲ್ಲ, ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಾನು ಮೇಯ್ನು ಸ್ಟೋರಿನ ನಾನು ಹೇಳಿದ್ದೀನಿ. ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಇದು ಬಂದ್ವಿ. ಅಂದರೆ ನಮಗೆ ಆಗಿನ ಕಾಲದಲ್ಲಿ ತುಂಬ ಚರಿತ್ರೆಗಳಿರುತ್ತೆ. ಅದನ್ನು ನಾವು ಮುಂದಿನ ಪೀಳಿಗೆಗಳಿಗೆ ಹೇಳ್ಬೇಕು ಅಂತಂದರೆ ನಮಗೆ ಈಗಿನ ಕಾಲದವರು ಆಗಿನ ಕಾಲದವರು ಈಗಿನ ಕಾಲದವ್ರಿಗೆ ಹೇಳಿರ್ತಾರೆ, ಈಗಿನ ಕಾಲದವ್ರು ನಮ್ಗೆ ಹೇಳಿರ್ತಾರೆ. ನಾವುಗಳು ಮುಂದಿನ ಜನ್ರೇಷನ್ ಅವ್ರಿಗೆ ನಮಗೆ ಈ ಕಥೆಗಳನ್ನ ಹೇಳ್ಬೋದು. ನನಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಸ್ವಲ್ಪ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಥೆನ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನು ಹೇಳಿದ್ದೀನಿ. ಇದಕ್ಕಿಂತ ತುಂಬಾ ಇದೆ. ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹೇಳಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಎಷ್ಟು ಪ್ರತಿಯೊಬ್ಬರಿಗೂ ಒಂದೊಂದು ದೇವ್ರದ್ದು ಒಂದೊಂದು ಸ್ಟೋರಿ ಗೊತ್ತಿರುತ್ತೆ. ಅದನ್ನು ನಾವು ಫುಲ್ ತಿಳ್ಕೋಬೇಕು ಅಂತಲ್ಲ. ಮೇನ್ ಏನಿರುತ್ತೋ ಅದನ್ನು ತಿಳ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ನಮಗೆ ಮುಂದಿನ ಜನ್ರೇಷನ್ ಅವ್ರಿಗೆ ನಮಗೆ ಇವಾಗೆ ತಿಳಿಸೋದಕ್ಕೆ ಹಿರಿಯರು ಇರ್ತಾರೆ. ಬಟ್ ಇವಾಗ ಆ ಥರ ಎಲ್ಲ ಚರಿತ್ರೆ ಎಲ್ಲ ಇರೋದೇ ಇಲ್ಲ. ನಾವೇನು ಅಂತಂದರೆ ಆಗಿನ ಕಾಲದವ್ರ ಹತ್ರ ನಾವು ಹಿರಿಯರ ಹತ್ರ ತಿಳ್ಕೊಂಡು ಮುಂದಿನ ಜನ್ರೇಷನ್ ಅವ್ರಿಗೆ ನಾವೇ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ನಾವು ಯಾವ ಪ್ಲೇಸಿಗೆ ಹೋಗಿರ್ತೀವೋ ಆ ಪ್ಲೇಸ್ ಬಗ್ಗೆ ತಿಳ್ಕೊಂಡ್ರೆ ನಮಗೂ ಒಂದು ನಾಲೆಡ್ಜ್ ಸಿಗುತ್ತೆ. ಆ್ಯಂಡ್ ಮುಂದೆ ಕೂಡ ಜನ್ರೇಷನ್ಗೆ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಆ ಬ್ಲೆಸ್ಸಿಂಗ್ ಪ್ರತಿಯೊಬ್ಬರಲ್ಲೂ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರ ಲೈಫನ್ನು ದೇವರ ಆಶೀರ್ವಾದದಿಂದ
ಸುಖವಾಗಿರ್ಲಿ ಅಂತ ಕೇಳ್ಕೊಂತೀನಿ. ಹಾಗೇನೆ ದೇವ್ರ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಹಿರಿಯರ ಆಶೀರ್ವಾದನೂ ಇಂಪಾರ್ಟೆಂಟು. ಹಾಗೇನೆ ಮೇಯ್ನು ಎಲ್ಲರ ಲೈಫಲ್ಲೂನು ಯಾವಾಗ ಸಕ್ಸಸ್ ಆಗುತ್ತಂದ್ರೆ ಗುರುಬಲ ಚೆನ್ನಾಗಿದ್ದಾಗ ಮಾತ್ರ. ಸೊ ಲೈಫಲ್ಲಿ ಎಲ್ಲರೂ ಅಷ್ಟೇನೆ ಗುರುಗಳನ್ನ ಆರಾಧಿಸ್ಲೇಬೇಕು.